ಎಲ್ಲರಿಗೂ ನಮಸ್ಕಾರ. SLB ಆಶ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಾಂತಕುಮಾರ್. ಇಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಇ ಇದೆ. ಗ್ರೂಪ್ ಎ ದಲ್ಲಿ ರವಿ ಮತ್ತೆ ಚಂದ್ರ ಗುರು ಕುಜ ಬರ್ತಾರೆ. ಇವ್ರು 4 ಗ್ರಹಗಳು. ಗ್ರೂಪ್ ಇ ದಲ್ಲಿ ಶುಕ್ರ ಶನಿ ಬುಧ, ಇಲ್ಲಿ 3 ಗ್ರಹಗಳು ಬರುತ್ತೆ. ಇಲ್ಲಿ ರಾಹು ಕೇತುವನ್ನು ನಾವು ಇಲ್ಲಿ ಗಣನೆಗೆ ತಗೊಂಡಿದ್ದಿಲ್ಲ, ಯಾಕಂದ್ರೆ ಅವ್ರಿಗೆ ಯಾವುದೇ ಮನೆಯನ್ನ ಕೊಟ್ಟಿಲ್ಲ. ಇಲ್ಲಿ ಸಿಂಹ ರಾಶಿ ಅಧಿಪತಿ ಬಂದ್ಬಿಟ್ಟು ಸೂರ್ಯ. ಇದು ಅಗ್ನಿ ತತ್ವದ ರಾಶಿ ಸಿಂಹ ರಾಶಿ. ಸೂರ್ಯ ಗ್ರಹಕ್ಕೆ ಇದರ ಅಧಿಪತ್ಯ ಕೊಟ್ಟಿದ್ದಾರೆ. ಇವರು ಪ್ರಕೃತಿ ಮತ್ತು ಸೃಷ್ಟಿಕರ್ತ. ಸೂರ್ಯನಿಲ್ಲ ಅಂತಂದ್ರೆ ಯಾವುದೇ ಜೀವಿ ಜೀವಿಸಕ್ಕಾಗಲ್ಲ, ಮತ್ತೆ ಅದು ಸೃಷ್ಟಿ ಪಡೆಯೋದಿಲ್ಲ. ಯಾಕಂದ್ರೆ ಅವನ ಶಾಖಕ್ಕೋಸ್ಕರ ಒಂದು ಗಿಡ ಬೆಳಿಬೇಕಾದ್ರೂ ಸಹ ಸೂರ್ಯನ ಬೆಳಕು ಮತ್ತೆ ಶಾಖ ಬೇಕೇ ಬೇಕು ಅಲ್ವಾ. ಅವನು ಸೃಷ್ಟಿಕರ್ತ ಆಗ್ತಾನೆ. ಇಲ್ಲಿ ಶನಿ ಭಗವಾನ್ ಬಂದ್ಬಿಟ್ಟು ಲಯಕರ್ತ ಆಗ್ತಾನೆ. ಎದುರುಗಡೆ ಇನ್ನು ಸೃಷ್ಟಿ ಮಾಡ್ತಾ ಇರೋ, ನಾನು ನಾಶ ಮಾಡ್ತಾ ಇರ್ತೇನೆ. ಹಂಗೆ ನೀನ್ ನಾಶ ಮಾಡ್ತಾ ಇರೋ, ನಾನು ಸೃಷ್ಟಿ ಮಾಡ್ತಾ ಇರ್ತೀನಿ ಅಂತ ಒಬ್ರಿಗೊಬ್ರಿಗೆ ಪೈಪೋಟಿ ಇರುತ್ತೆ. ಇಲ್ಲಿ ಜಲತತ್ವಕ್ಕೂ ಅಷ್ಟೇ. ಇಲ್ಲಿ ಕಟಕ ರಾಶಿಗೂ ಅದೇ ರೀತಿ ಇದೆ. ಇದು ನೀರಿನ ಹೊಂಡ. ನೀರಿನಲ್ಲಿ ಎಷ್ಟೊಂದು ಸಸ್ಯಗಳು ಜೀವ ಸಂಕುಲಗಳು ಸಹ ಬೆಳೆಯುತ್ತೆ. ಇಲ್ಲಿನೂ ಅಷ್ಟೇ. ಇದು 2ನೇ ಸೃಷ್ಟಿಕರ್ತ ಅಂತ ತಗೊಂತೀವಿ. ಯಾಕಂದ್ರೆ ಇಲ್ಲಿ ತಂದೆ ಮತ್ತೆ ತಾಯಿ ರವಿ ಮತ್ತೆ ಚಂದ್ರ ಇದ್ರೇನೆ, ಇಬ್ರು ಸೇರಿದ್ರೇನೆ ಒಂದು ಮಗು ಜನನ ಆಗಕ್ಕಾಗತ್ತಲ್ವಾ, ಸೃಷ್ಟಿ ಆಗೋದಕ್ಕಾಗೋದು. ಇಲ್ಲಿ ಸೂರ್ಯನಿಗೆ, ಇಲ್ಲಿ ಚಂದ್ರನಿಗೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಬೆಳಕಿಲ್ಲ, ಅವನಿಗೆ ಸ್ವಪ್ರಕಾಶಮಾನವಾಗಿ ಬೆಳಗಲ್ಲ. ಅವನು ರವಿಯ ಮೇಲೆ ಡಿಪೆಂಡೆಂಟ್, ರವಿಯ ಬೆಳಕಿನ ಮೇಲೆ ಡಿಪೆಂಡೆಂಟ್. ಅಂದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದರೆ ಅವನು ಬೆಳಕು ಕಾಣಿಸೋದು. ಇಲ್ಲ ಅಂತಂದ್ರೆ ರವಿಗೆ ಸ್ವಪ್ರಕಾಶಮಾನ ಇಲ್ಲ ಅಲ್ವಾ. ಅದರಿಂದ ಅವರಿಬ್ರು ಸೇರಿದ್ರೇನೆ, ತಂದೆ ತಾಯಿ ಸೇರಿದ್ರೆ ಸೃಷ್ಟಿ ಆಗೋದು. ಅವರಿಬ್ರಿಗೂ ಎದುರುಗಡೆ ಶನಿ ಭಗವಾನ್ ಕೊಟ್ಟಿದ್ದಾರೆ. ಇವ್ರು ಬಂದ್ಬಿಟ್ಟು ಫಾಸ್ಟ್ ಮೂವಿಂಗು, ಇವ್ರು ಬಂದ್ಬಿಟ್ಟು ಬೆಂಕಿ. ಸೊ ಅವ್ರು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಇಲ್ಲೇನಪ್ಪ ಅಂದ್ರೆ ಇದು ಆಡಳಿತ ಪಕ್ಷ ಅಂತ ಅನ್ಕೊಳ್ಳಿ, ಇದು ವಿರೋಧ ಪಕ್ಷ ಅನ್ಕೊಳ್ಳಿ. ಎದುರುಗಡೆ ಮನೆ ಇರೋಲ್ಲ ವಿರೋಧ ಪಕ್ಷನೇ. ಯಾವುದೇ ಗ್ರಹಕ್ಕೆ ಎದುರುಗಡೆ ಇರೋವೆಲ್ಲ ವಿರೋಧ ಪಕ್ಷಗಳೇ. ಯಾವ್ದಾದ್ರು ಮನೆಗಾದ್ರೂ ತಗೋಬಹುದು. ನೀವು ಕನ್ಯಾಗ್ ತಗೊಂಡ್ರೆ ಗುರು ವಿರೋಧ ಪಕ್ಷ ಅಧಿಪತಿ ಆಗ್ತಾನೆ. ಗುರುಗ್ ತಗೊಂಡ್ರೆ ಕನ್ಯಾದಲ್ಲಿರೋ ಬುಧ ವಿರೋಧ ಪಕ್ಷ ಅಧಿಪತಿ ಆಗ್ತಾನೆ. ಪ್ರತಿಯೊಂದು ಮನೆಗೂ ವಿರೋಧ ಪಕ್ಷ ಇದೆ. ಇಲ್ಲಿ ಮಾತೃಕಾರಕ ಮತ್ತೆ ಪಿತೃಕಾರಕ ಅಂತ ಹೇಳಿದೆ. ಇಲ್ಲಿ ಮನೋಕಾರಕ ಮತ್ತೆ ಆತ್ಮಕಾರಕ. ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ದಶಮ ಸ್ಥಾನ ಮುಂದೆ ಬರುತ್ತೆ. ಇದು 10ನೇ ಸ್ಥಾನ ಕರ್ಮಸ್ಥಾನ ಅಂತ ಹೇಳ್ತೀವಿ. 10ನೇ ಸ್ಥಾನ ಕರ್ಮಸ್ಥಾನ. ಕರ್ಮ ಮಾಡಿದ್ರೆ ಏನ್ ಬರುತ್ತೆ? ಲಾಭ ಬರುತ್ತೆ. ಇದು ಲಾಭ ಸ್ಥಾನ ಅಲ್ವಾ. ಕರ್ಮ ಮಾಡಿದ್ರೆ ಲಾಭ ಬರುತ್ತೆ, ಅಂದ್ರೆ ಕೆಲಸ ಮಾಡಿದ್ರೆ ಲಾಭ ಬರುತ್ತಲ್ವಾ. ಈಗ ತುಂಬಾ ಜನ ಹೇಳ್ತೀವಿ, ನಾ ಕೆಲಸ ಮಾಡಕ್ಕೆ ಮೂಡಿಲ್ಲ ಅಲ್ವಾ. ಕೆಲಸ ಮಾಡಕ್ ಮೂಡಿಲ್ಲ ಅಂದ್ರೆ ಏನ್ ಬರ್ಬೇಕು? ಮನಸ್ಸು ಬರಬೇಕು ಫಸ್ಟ್. ಮನಸ್ಸು ಬರೋಕೆ ಎದುರುಗಡೆ ಯಾರು? ನೀನ್ ಮನಸ್ಸು ಕೊಡಂತ ನಾನು ಕೆಲಸ ಮಾಡೋದಕ್ಕೆ ಚಂದ್ರ. ಇವಾಗ ಇನ್ನೊಂದು, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಕೆಲಸ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಕೊಡೋದು ಯಾರು ಅಂದ್ರೆ, ಆತ್ಮಬಲ ಕೊಡೋದು ಯಾರು? ರವಿ ಅಲ್ವಾ. ಸೊ ಲಾಭ, ಆ ಕಾನ್ಫಿಡೆನ್ಸ್ ಇದ್ದಂದ್ರೆ ನಿಮ್ಗೆ ಲಾಭ ಬರೋದು. ಲಾಭ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ನೀವು ಮಾಡೋದಲ್ವಾ ಕೆಲಸ. ಇಲ್ಲಿ ಈ ರೀತಿ. ಸೊ ಇದಕ್ಕೂ ಈ ರೀತಿನೂ ತಗೋಬಹುದು. ಅಂದ್ರೆ ನೀವು ಯಾವ ರೀತಿ ಯೋಚನೆಗಳು ಮಾಡ್ತೀರೋ ಅದ್ರ ಮೇಲೆ ಅದು ಜ್ಯೋತಿಷ ಶಾಸ್ತ್ರ ಅನ್ನೋದು ಇದಾಗ್ತಾ ಹೋಗುತ್ತೆ. ಇಲ್ಲಿ ಗುರು ವಿದ್ಯಾ ಪಾರಂಗತ, ಅಂದ್ರೆ ವಿದ್ಯೆ ಮಾಡಂತಾರಲ್ವಾ. ಇಲ್ಲಿ ಎದುರುಗಡೆ ಬಂದ್ಬಿಟ್ಟು ಬುಧ ಇದ್ದಾನೆ, ಅವನಿಗೆ ಸಪ್ತಮ ಸ್ಥಾನಗಳು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮಿಥುನದಿಂದನೂ ಗುರು ಸಪ್ತಮ ಸ್ಥಾನ ಬರ್ತಾನೆ, ಧನುಸ್ಸು ರಾಶಿ. ಇಲ್ಲಿ ಕನ್ಯಾದಿಂದಲೂ ಸಹ ಮೀನ ರಾಶಿ ಸಪ್ತಮದಲ್ಲಿ ಬರುತ್ತೆ. ಇಲ್ಲಿ ಇವನು ವಿದ್ಯಾವಂತ ಗುರು, ಇವನು ಬುದ್ಧಿವಂತ. ವಿದ್ಯೆ ಮತ್ತೆ ಬುದ್ಧಿ ಎರಡೂ ಇರ್ಬೇಕಲ್ವಾ. ಯಾವುದೇ ವ್ಯಕ್ತಿಗೆ ಬರೀ ವಿದ್ಯೆ ಇದ್ರೆ ಆಗಲ್ಲ, ಬರೀ ಬುದ್ಧಿ ಇದ್ರೆ ಆಗಲ್ಲ. ವಿದ್ಯಾ ಬುದ್ಧಿ, ನಾವು ಯಾವುದೇ ದೇವ್ರನ್ನ ಕೇಳ್ಬೇಕಾದ್ರೆ ವಿದ್ಯಾ ಬುದ್ಧಿ ಕೊಡಂತಾನೆ ಕೇಳ್ಕೊಡೋದಲ್ವಾ. ಅದಕ್ಕೋಸ್ಕರ ಸೊ ನಾವು, ಆಮೇಲೆ ಗುರು ಬಂದ್ಬಿಟ್ಟು ಟೀಚರ್, ಇವನು ಬಂದ್ಬಿಟ್ಟು ಸ್ಟೂಡೆಂಟ್. ಸೊ ಗುರು ಪಾಠ ಮಾಡ್ತಾ ಹೋಗ್ತಾನೆ. ಯಾವ್ದಾದ್ರು ಒಂದು ವಿದ್ಯಾರ್ಥಿ ಪದೇ ಪದೇ ಆ ಕ್ವಶನ್ಗೆ ಈ ಕ್ವಶನ್ಗೆ ಅಂತ ಅಂದ್ರೆ, ಗುರುಗಿಂತ ಹೆಚ್ಚಾಗಿ ಚಾಣಾಕ್ಷತನ ತೋರಿಸಿದ್ರೆ ಗುರುಗೆ ಏನಾಗುತ್ತೆ? ಟೀಚರ್ಗೆ ಇರಿಟೇಷನ್ ಬರುತ್ತೆ. ಅವಾಗ ಏನ್ ಮಾಡ್ತಾನೆ? ಗುರುವಿಗೆ ಅದು ಇಷ್ಟ ಆಗಲ್ಲ. ಅಂದ್ರೆ ಒಳಗೊಳಗೆ ಅವನು ಬುದ್ಧಿವಂತ ಅಂತ ಇರ್ಬೋದು, ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳೋದಿಲ್ಲ. ಆ ತೋರ್ಪಡಿಸೋದಿಲ್ಲ. ಏನ್ ಮಾಡ್ತಾನೆ? ಸ್ವಲ್ಪ ಟ್ಯೂನಿಂಗ್ ಮಾಡ್ತಾನೆ. ಆ ಟ್ಯೂನಿಂಗ್ ಮಾಡೋದು ಏನ್ ಮಾಡ್ತಾನೆ? ಬುಧನಿಗೆ ಇಷ್ಟ ಆಗಲ್ಲ ಅಲ್ವಾ. ನನ್ನ ಟೀಚರ್ ನಾನು ಯಾಕೆ, ನಾನು ಕೇಳೋದೇನ್ ತಪ್ಪ ಹತ್ರ ಬರುತ್ತೆ. ಅದರಿಂದ ಬುಧನ್ಗೆ ಗುರುಗೆ ಕಂಡ್ರೆ ಆಗಲ್ಲ, ಗುರುಗೆ ಬುಧನ್ ಕಂಡ್ರೆ ಸ್ವಲ್ಪ ವೈಮನಸ್ಸು ಅಷ್ಟೇ. ಅಂದ್ರೆ ಗುರುವಿಗೆ ಇಲ್ಲಿ ಯಾವ್ದು ಶತ್ರುತ್ವ ಇಲ್ಲ, ಬಟ್ ಅಂದ್ರೆ ಅದನ್ನ ತೋರ್ಸ್ಪಡಿಸ್ಕೊಳಕ್ ಆಗಲ್ವಲ್ಲ, ಆ ರೀತಿ. ಇಲ್ಲಿ ಕುಜನಿಗೆ ತಗೋಬೇಕು. ಇವಾಗ ಕುಜನಿಗೆ ಸಪ್ತಮದಲ್ಲಿ ಶುಕ್ರ ಕೊಟ್ಟಿದ್ದಾರೆ. ಇಲ್ಲಿಂದ ಕುಜನಿಗೂ ಸಪ್ತಮದಲ್ಲಿ ಶುಕ್ರ ಕೊಟ್ಟಿದ್ದಾರೆ. ಇಲ್ಲಿ ಕುಜ ಅಂತಂದ್ರೆ ಯಾರು? ಒಬ್ಬ ಬಾಡಿ ಬಿಲ್ಡರು, ಅಜಾನುಬಾಹು, ಅತಿ ಹೆಚ್ಚು ಪೌರುಷತ್ವಕ್ಕೆ ನಾವು ಇಂಡಿಕೇಶನ್ ಕೊಡ್ತೀವಿ. ಹತ್ರ ಸ್ವಭಾವ, ದರ್ಪ, ಅಧಿಕಾರ ಎಲ್ಲ ಕೊಡ್ತಾರೆ. ಅವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾರು? ಇಲ್ಲಿ ವಯ್ಯಾರ ಸಿಂಗಾರಗಳಿಂದ ಮಾಡ್ಕೊಂಡು ತೋರಿಸುವಂತ ಬೆಡಗಿ ಅಂತ ಅನ್ಕೊಳ್ತೀವಿ. ಏನದು? ಸ್ತ್ರೀ, ಹೆಣ್ಣು.
ಸೊ ವ್ಯಾಮೋಹ ಏನ್ ಮಾಡ್ತಾನೆ, ವ್ಯಾಮೋಹದಿಂದ ಕುಜನನ್ನ ಕಟ್ಟಿ ಹಾಕೋದು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಶುಕ್ರನ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಪುರುಷ ಅಂತ ಅನ್ಕೊಂಡ್ರೆ ಇದು ಕಳತ್ರ ಸ್ಥಾನ ಅಂತ ತಗೊಂತೀವಿ. ಇಲ್ಲಿ ಇದು ಲಗ್ನ ಅಂತ ಅನ್ಕೊಂಡ್ರೆ ಇದು ಸಪ್ತಮ ಸ್ಥಾನ, ಇದು ಪುರುಷ ಅನ್ಕೊಂಡ್ರೆ ಇದು ಸ್ತ್ರೀ ಅಲ್ವಾ. ಈ ರೀತಿನೂ ನಾವು ತಗೋಬೇಕಂದ್ರೆ ನಾವು ಆಲೋಚನೆಗಳಲ್ಲಿ ಹಂಗೆ ಹಿಂಗೆ ಅಂತಲ್ಲ, ನಿಮ್ಗೆ ಯಾವ್ದು ಸರಿಯ ಅನ್ಸುತ್ತೋ, ಯಾವ ರೀತಿ ನೆನ್ಪಿಟ್ಕೊಂಡ್ರೆ ಸರಿ ಅನ್ಸುತ್ತೋ ಅದನ್ನ ನೀವು ತಗೋಬೇಕು. ಕುಜ ಶಾಖದಿಂದ ಬೆವರಿನ ಹನಿಯಿಂದ ಹುಟ್ಟಿದವನು ಅಂತ ಸ್ಟೋರಿ ಇದೆ ಅಲ್ವಾ. ಶಾಖ ಅಂತಂದ್ರೆ ಇಲ್ಲಿ ಅಗ್ನಿ ತತ್ವ, ಜಲದಿಂದ ಅಂದ್ರೆ ಬೆವರಿನ ಹನಿ ಬಂದ್ಬಿಟ್ಟು ಜಲನ ಸೂಚಿಸುತ್ತೆ. ಅದಕ್ಕೋಸ್ಕರ ಅವನಿಗೆ 2 ಮನೆ ಅಧಿಪತ್ಯ ಕೊಟ್ಟಿದ್ದೀರಂತ ಕೆಲವು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಮುಂದಿನ ವಿಡಿಯೋದಲ್ಲಿ ಗ್ರಹಗಳ ಕಾರಕತ್ವ ಮತ್ತೆ ರಾಶಿಯ ಕಾರಕತ್ವಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ರಾಶಿ ಮತ್ತೆ ಗ್ರಹಗಳ ಕಾರಕತ್ವದ ಬಗ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಯಾರು ಕಲಿಬೇಕಂತ ಆಸಕ್ತಿ ಇರುತ್ತೋ ಅಂತವ್ರಿಗೆ ಶೇರ್ ಮಾಡಿ.